ಎಲ್ರಿಗೂ ನಮಸ್ಕಾರ. ಹುಟ್ಟೋವಾಗಲೇ ಕರ್ಣ ರಕ್ಷಾ ಕವಚ ಹೊಂದಿದ್ದ ಅಂತ ಎಲ್ರಿಗೂ ಗೊತ್ತೇ ಇದೆ. ಆದರೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ದಿರೋ ಕರ್ಣನ ಜನ್ಮ ರಹಸ್ಯ ಹೊಂದಿದೆ. ಆತನ ಕವಚಕ್ಕೂ ಕೃಷ್ಣಾರ್ಜುನರಿಗೂ ಅವನ ಸಾವಿಗೂ ಒಂದಕ್ಕೊಂದು ಸಂಬಂಧ ಇದೆ. ಇಷ್ಟಕ್ಕೂ ಏನಾ ಸಂಬಂಧ? ಸತ್ಯಯುಗದಲ್ಲಿ ದಂಬೋದ್ಭವ ಅನ್ನೋ ರಾಕ್ಷಸ ಇದ್ದ. ಅವನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ಹೇಗಾದರೂ ಮಾಡಿ ತಾನು ಸಾವೇ ಇಲ್ದಿರೋ ವರ ಪಡಿಬೇಕು ಅಂತ. ಅದಕ್ಕಾಗಿ ಆತ ಸೂರ್ಯದೇವನ ತಪಸ್ಸನ್ನ ಮಾಡ್ತಾನೆ. ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ ಮಾಡಿದ ನಂತರ ಅವನ ಭಕ್ತಿಗೆ ಮೆಚ್ಚಿ ಸೂರ್ಯದೇವ ಪ್ರತ್ಯಕ್ಷ ಆಗ್ತಾರೆ. ಕೂಡಲೇ ತನಗೆ ಸಾವೇ ಇಲ್ದಿರೋ ವರ ಕರುಣಿಸುವಂತ ರಾಕ್ಷಸ ಕೇಳ್ಕೊಳ್ತಾನೆ. ಆದ್ರೆ ಸೂರ್ಯದೇವನಿಗೆ ಗೊತ್ತಿತ್ತು ಅಸುರನಿಗೆ ಅಂತಹ ವರ ನೀಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಅದೊಂದು ವರ ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂದ್ರು. ಆಗ ದಂಬೋದ್ಭವ ಒಂದು ಉಪಾಯ ಮಾಡ್ದ. ತನಗೆ 1,000 ಕವಚಗಳನ್ನ ವರವಾಗಿ ಕೊಡುವಂತೆ ಕೇಳ್ತಾನೆ. ಅಷ್ಟೇ ಅಲ್ಲ, 1,000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದವರು ಮಾತ್ರ ಅದನ್ನ ಮುರಿಯುವಂತಾಗಬೇಕು. ಹಾಗೆ ಅದರಲ್ಲಿ ಒಂದು ಕವಚ ಮುರಿದ್ರು ಅದನ್ನ ಮುರಿದವನು ಕೂಡಲೇ ಸಾಯಬೇಕು. ಹೀಗೆ ವಿಶೇಷವಾದ ವರವನ್ನ ಕೇಳ್ತಾನೆ. ನೇರವಾಗಿ ಸಾವಿಲ್ದಿರೋ ವರ ನೀಡೋದಿಲ್ಲ ಅಂದಿದ್ದಕ್ಕೆ ಈ ರೀತಿ ವಿಚಿತ್ರ ವರ ಕೇಳಿದ್ದಾನೆ ಅಂತ ಸೂರ್ಯದೇವನಿಗೆ ತಿಳಿಯಿತು. ಆದ್ರೆ ಇದಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅವರು ಇರಲಿಲ್ಲ. ಹಾಗಾಗಿ ಅಸುರ ಕೇಳಿದ ವರಕ್ಕೆ ತಥಾಸ್ತು ಅಂದು ಮಾಯವಾಗ್ತಾರೆ. ಅಲ್ಲಿಂದ ದಂಬೋದ್ಭವನಿಗೆ ಸಹಸ್ರ ಕವಚ ಅನ್ನೋ ಹೆಸರು ಬರುತ್ತೆ. ವರ ಸಿಕ್ಕ ಮೇಲೆ ಅವನ ಅಟ್ಟಹಾಸ ತುಂಬಾ ಆಯ್ತು. ಅಮಾಯಕರಿಗೆ ಹಿಂಸೆ ಮಾಡ್ತಾ ಇಡೀ ಭೂಮಂಡಲದಲ್ಲಿ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರ್ತಾನೆ. ಇನ್ನು ಅದೇ ಸಮಯಕ್ಕೆ ಬ್ರಹ್ಮನ ಮಗ ಧರ್ಮ ಹಾಗೇನೆ ದಕ್ಷನ ಪುತ್ರಿ ಮೂರ್ತಿ ಇವರಿಬ್ಬರಿಗೂ ವಿವಾಹವಾಗುತ್ತೆ. ಇನ್ನು ಸಹಸ್ರ ಕವಚನ ಅಟ್ಟಹಾಸ ಕಂಡು ಬೇಸರಗೊಂಡ ಮೂರ್ತಿ ಹೇಗಾದ್ರೂ ಮಾಡಿ ಅವನ ಸಂಹಾರ ಮಾಡಲೇಬೇಕು ಅಂತ ವಿಷ್ಣುವಿನ ತಪಸ್ಸಿಗೆ ಮುಂದಾಗ್ತಾರೆ. 16 ವರ್ಷ ತಪಸ್ಸು ಮಾಡಿದ ನಂತರ ವಿಷ್ಣು ಪ್ರತ್ಯಕ್ಷ ಆಗ್ತಾರೆ. ಮುಂದೆ ಒಂದಿನ ಸಹಸ್ರ ಕವಚನ ಸಂಹಾರಕ್ಕೆ ನೀನೇ ಕಾರಣವಾಗ್ತೀಯ ಅಂತ ಹೇಳಿ ಮಾಯವಾಗ್ತಾರೆ. ಇದಾಗಿ ಕೆಲ ಕಾಲದ ನಂತರ ಧರ್ಮ ಹಾಗೇನೆ ಮೂರ್ತಿ ದಂಪತಿಗಳಿಗೆ ನರ ಹಾಗೇನೆ ನಾರಾಯಣ ಅನ್ನೋ 2 ಮಕ್ಕಳು ಜನಿಸ್ತಾರೆ. ಅವರು ಸಾಮಾನ್ಯವಾಗಿರ್ಲಿಲ್ಲ, ಭಗವಾನ್ ವಿಷ್ಣುವಿನ ಅವತಾರವಾಗಿದ್ರು. ನರ ಹಾಗೇನೆ ನಾರಾಯಣರಿಗೂ ಹಾಗೇನೆ ಕರ್ಣನ ಕವಚಕ್ಕೂ ಸಂಬಂಧ ಇದೆ. ಹಾಗಾದ್ರೆ ಯಾರು ಈ ನರ ಹಾಗೇನೆ ನಾರಾಯಣ? ಇವ್ರಿಗೂ ಹಾಗೇನೆ ಕರ್ಣನ ಕವಚಕ್ಕೂ ಏನ್ ಸಂಬಂಧ? ಇದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಟು ಮೈ ಚಾನೆಲ್.